ನಮ್ಮತ್ತೆ ಈ ವಿಡಿಯೋ ನೋಡಿ ಅನ್ಕೊಳ್ತಿರ್ತಾರೆ ಮನೇಲಿ ಗಸಗಸೆ ಪಾಯಸ ಮಾಡಿದ್ರೆ ನೀನ್ ಮಾಡಿರೋ ಪಾಯಸನು ಕುಡಿತೀನಿ ಒಂದ್ ದಿವಸ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಚಾನಲ್ ಅಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಇದನ್ನ ತೋರಿಸ್ತಿರೋದು. ಆಕ್ಚುಲಿ ಅಂದ್ರೆ ವಿಶೇಷವಾದಂತ ಅಂಗಡಿ. ಇಲ್ಲಿ ಬರೀ ಗಸಗಸೆ ಪಾಯಸ ಮತ್ತೆ ಹಬೆ ವಡೆ ಎರಡೇ ಸಿಗೋದು. ಸೂಪರ್ ಅಲ್ವಾ? ಅಂದ್ರೆ ಬರೀ ಅಷ್ಟೇ ಸಿಗೋದನ್ನ ನಾನು ಎಲ್ಲೂ ನೋಡಿಲ್ಲ. ಸೊ SRS ಅಂತ ತುಮಕೂರಲ್ಲಿ ಇದೀವಿ. ನಿಮಗೆ ಗೊತ್ತಿರಬೇಕು ಈಗಾಗಲೇ, ಬಿಕಾಸ್ ತುಮಕೂರ್ದು ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ, ನೀವೆಲ್ಲರೂ ನೋಡ್ತಾ ಇದ್ದೀರಾ, ಖುಷಿ ಪಡ್ತಾ ಇದ್ದೀರಾ. ನನಗೂ ತುಂಬಾ ಖುಷಿ ಆಗ್ತಿದೆ ನಿಮ್ಮ ಒಂದು ಸಪೋರ್ಟ್ ನೋಡಿ. ಸೊ ಅಂಡ್ ಸಪೋರ್ಟ್ ಅಂದ ತಕ್ಷಣ ಜ್ಞಾಪಕ ಬಂತು, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ನನಗೆ ಒಂದು ದೊಡ್ಡ ಸಪೋರ್ಟ್ ತೋರಿಸ್ದಾಗೆ. ಸೊ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡಿಬಿಡಿ. ಓಕೆ. ಸೊ ಎಸ್, ತುಮಕೂರಿನ SS ಸರ್ಕಲ್ ಅಲ್ಲಿ ಇರುವಂತಹ SRS ನೋಡಿ, ಇಲ್ಲೇ ಬೋರ್ಡ್ ಅಲ್ಲಿ ಮೇಲ್ಗಡೆ ದೊಡ್ಡದಾಗಿ ಹಾಕ್ಬಿಟ್ಟಿದ್ದಾರೆ. ಈ ರೇವಣ್ಣ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಹಬೆ ವಡೆ ಮತ್ತು ಗಸಗಸೆ ಹಾಲು ದೊರೆಯುತ್ತದೆ. ಶಾಪ್ ನಂಬರ್ 2 ಇದು. ಸೊ ಇಲ್ಲಿ ಬರೀ ಅದೇ ಮೇಯ್ನು, ಹಬೆ ವಡೆ ಮತ್ತೆ ಗಸಗಸೆ ಪಾಯಸ. ಸೊ ಏನು ಹೇಗಿದೆ ಹಬೆ ವಡೆ ಜೊತೆಗೆ ಏನಾದರೂ ಕೊಡ್ತಾರಾ, ಗಸಗಸೆ ಪಾಯಸ ಹೇಗಿದೆ, ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಬನ್ನಿ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ರೇವಣ ಸಿದ್ದಯ್ಯ ಅಂತ ಮೇಡಮ್. ರೇವಣ ಸಿದ್ದಯ್ಯ ನಿಮ್ಮ ಹೆಸರು? ಸೂಪರ್. ಸೊ ಸರ್ ಇದು ಶುರುವಾಗಿ ಎಷ್ಟು ವರ್ಷ ಆಯ್ತು ಸರ್? ಇವಾಗ ಸುಮಾರು ಒಂದು 15 ವರ್ಷ ಆಯ್ತು. 15 ವರ್ಷ. ಅದೇನ್ ಸರ್ ಹಬೆ ವಡೆ ಮತ್ತೆ ಗಸಗಸೆ ಪಾಯಸ ಎರಡೇ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಏನಿಲ್ಲ, ನಮ್ಮ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವರು ಈ ಶೆಟ್ರುಗಳು ಅವ್ರ ಹತ್ರ ಎಲ್ಲ ಆಡಿ ಅವ್ರ ಜೊತೆ ಎಲ್ಲ ಫ್ರೆಂಡ್ಸ್ ಜಾಸ್ತಿ. ಅವ್ರು ಏನ್ ಕುರುಕ್ತೀನಿ ತಿಂತಾರೆ ನೋಡಿ, ಇದೊಂದು ಕಾನ್ಸೆಪ್ಟ್ ಮಾಡಿರೋ ಸಕ್ಸಸ್ ಆಯ್ತು. ಓ, ನಿಮ್ಮ ಮಾವ ಅವರು ಶುರು ಮಾಡಿದ್ದ ಫಸ್ಟ್? ಅದನ್ನ ನೀವು ಅವರು ಹೇಳ್ಕೊಟ್ಟಿದ್ದು ಮೇಡಮ್. ಅವ್ರು ಹೇಳ್ಕೊಟ್ಟಿದ್ದು ನೀವು? ಸೂಪರ್. ಸೊ ನೀವು ಮೊದಲು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಏನಾದ್ರು? ಇಲ್ಲ ಮೇಡಮ್, ಇಲ್ಲ, ಇದೇ ಫಸ್ಟ್. ವೆರಿ ನೈಸ್. ಸೊ ಸಕ್ಸಸ್ ಸಿಕ್ಕಿದೆ, ತುಂಬಾ ಸಂತೋಷ. ಅದು ಸೊ ಟೈಮಿಂಗ್ಸ್ ಏನು ಸರ್ ಇಲ್ಲಿ? ಟೈಮಿಂಗ್ಸ್ 4 o'clock ಇಂದ 11 o'clock. ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 11 ಗಂಟೆ. ಯಾವತ್ತಾದ್ರೂ ರಜಾ ಇದೆಯಾ? ಇರುತ್ತೆ ಮೇಡಮ್, ನಾವು ಹಬ್ಬ ಹರಿದಿನಗಳಲ್ಲಿ ರಜಾ ಇರ್ತೀವಿ, ರಜಾ ಮಾಡ್ತೀವಿ. ಹಬ್ಬ ಹರಿದಿನ, ಬಟ್ ಅದ್ ಬಿಟ್ಟು ವಾರದಲ್ಲಿ ಇಂಥ ದಿನ ಅಂತ ಪರ್ಟಿಕ್ಯುಲರ್ ರಜಾ ಇಲ್ಲ. ಬಟ್ ಇದು ಎರಡೇ ಐಟಮ್ ಅಲ್ವಾ ಸರ್ ಸಿಗೋದು ಇಲ್ಲಿ? ವೆರಿ ನೈಸ್. ಸೊ ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಒಂದ್ಸಲ? ಶಿವಕುಮಾರಸ್ವಾಮಿ ಸರ್ಕಲ್, ಕೋತಿತೋಪ್ ರೋಡ್. SS ಸರ್ಕಲ್ ಅಂದ್ರೆ ಅದೇ ಅಲ್ವಾ? KB ರಸ್ತೆ. ವೆರಿ ನೈಸ್. ಸರಿ ಸರ್, ಆಲ್ ದ ವೆರಿ ಬೆಸ್ಟ್. ಇವತ್ತು ನೋಡುವಾಗಿದೆ ಹಬೆ ವಡೆ ಫಸ್ಟ್ ಶುರು ಮಾಡ್ಬೇಕಾ ಗಸಗಸೆ ಪಾಯಸ? ಆಮೇಲೆ ಹಾಲು ಕುಡಿ, ಆಮೇಲೆ ಗಸಗಸೆ ಹಾಲು. ಗಸಗಸೆ ಹಾಲು ಬೆನಿಫಿಟ್ಸ್ ಹೇಳ್ಬಿಡಿ ಸರ್ ಒಂಚೂರು ನನಗೆ. ಏನಿಲ್ಲ ಮೇಡಮ್, ದೇಹಕ್ಕೆ ತಂಪು, ಹೌದು, ಒಳ್ಳೆ ನಿದ್ದೆ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಕರ, ಆರೋಗ್ಯಕರವಾದಂತ ಹಾಲು. ಆಕ್ಚುಲಿ ನೀವು ಮಾಡ್ತಿರೋ ಎರಡೂನು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಬೆ ವಡೆ ಸೋಡಾ ಇಲ್ಲ, ಎಣ್ಣೆ ಇಲ್ಲ, ಹಬೆಲ್ಲ ಸ್ಟೀಮ್ ಅಲ್ಲಿ ಬೇಸೋದು. ಹೌದು. ಅಂಡ್ ಹಬೆ ವಡೆನು ಹೈ ಪ್ರೋಟೀನ್. ಹಬೆ ವಡೆ ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಮಿಕ್ಸ್ ಇರುತ್ತೆ. ಸಬ್ಸಿಗೆ ಸೊಪ್ಪು, ಕಾಯಿ, ಇದು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಏಡಾಗುತ್ತೆ. ಅದ್ರ ಜೊತೆ ಏನಾದ್ರು ಕೊಡ್ತೀರಾ ಸರ್ ಹಬೆ ವಡೆ ಜೊತೆಗೆ? ತುಪ್ಪ ಹಾಕ್ತೀವಿ ಮೇಡಮ್. ತುಪ್ಪ, ಚಟ್ನಿ ಕೊಡ್ತೀವಿ. ಚಟ್ನಿನೂ ಕೊಡ್ತೀರಾ? ಸೂಪರ್. ಯಾಕಂದ್ರೆ ತುಪ್ಪನೂ ಇರ್ಲೇಬೇಕು ಹಬೆ ವಡೆಗೆ, ಯಾವಾಗ್ಲೇ ಮಜಾ ಅದು. ಎರಡು ಆರೋಗ್ಯಕರವಾದಂತ ತಿಂಡಿ ಮಾಡ್ತಾ ಇದೀರಾ. ವೆರಿ ನೈಸ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಗಣೇಶ್ ಅವರು. ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಮೇಲೆ ನಿಮ್ಮನ್ನ ನಾವು ತೋರಿಸಲೇಬೇಕಾಗತ್ತೆ ನಮ್ಮ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸರ್. ನನ್ನ ವಿಡಿಯೋಸ್ ಎಲ್ಲ ನೋಡ್ತೀನಿ, ತುಂಬಾ ಖುಷಿ ಆಯ್ತು ಸರ್. ತುಮಕೂರು ಅವರೇನಾ ನೀವು? ಅಂತ ನನ್ಮಂಗಲ ಟು ಬೆಂಗಳೂರು ಸೆಂಟ್ರಲ್ ಪಾಯಿಂಟ್ ಆಕಾಶಾಲೆ ಹೋಟ್ಲ್ ಇದೆಯಲ್ಲ, ಅದೇ ನಮ್ಮೂರು. ಗ್ರಾಮ ಪಂಚಾಯತ್ ವಾರ್ಡ್. ಹೌದಾ? ಸೊ ಇಲ್ಲಿಗೆ ನೀವು ಬರ್ತಾ ಇರ್ತೀರಾ ಸರ್ ರೆಗ್ಯುಲರ್ ಆಗಿ? ಇಲ್ಲಿ ಬಂದ್ರೆ ತಿನ್ನಕ್ ಬರ್ತೀವಿ. ತಿನ್ನಕ್ ಬಂದಾಗ ಇವರೇ ಸಿಗಲ್ಲ, ಪರವಾಗಿಲ್ಲ. ಹಾಗಿದ್ರೆ ನಮ್ಮ ಅದೃಷ್ಟ ಸಿಕ್ಕಿದೆ. ಎರಡು ಅಂಗಡಿ ಇದೆ ಮೇಡಮ್, ತಮ್ಮವ್ರದ್ದು ಇದೆ, ನಾವಿಬ್ರು ಡೇ ಬೈ ಡೇ ಮಾಡ್ತೀವಿ. ನೈಸ್ ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಹಬೆ ವಡೆ ನೀವು ಅಥವಾ ಗಸಗಸೆ ಹಾಲ? ಇಲ್ಲ, ನಾವು ಎರಡು ತಗೊಂತೀವಿ. ಸೂಪರ್ ಸರ್, ಥ್ಯಾಂಕ್ ಯು. ಬಿಸಿ 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 ಹಬೆ ವಡೆ, ತುಪ್ಪ ಹಾಕಿ ಕೊಟ್ಟಿದ್ದಾರೆ, ಜೊತೆನಲ್ಲಿ ಚಟ್ನಿ ಹಾಕಿದ್ದಾರೆ. ಹಬೆ ವಡೆ ಇವ್ರು ನೋಡಿ ಇಡ್ಲಿ ಸ್ಟೈಲಲ್ಲಿ ಮಾಡಿದ್ದಾರೆ. ಇಡ್ಲಿ ಶೇಪ್ ಕರೆಕ್ಟ್. ಇಡ್ಲಿ ಸ್ಟೈಲ್ ಅಲ್ಲ, ಸಾರಿ, ಇಡ್ಲಿ ಸ್ಟ್ಯಾಂಡ್ ಅಲ್ಲೇ ಮಾಡ್ತಿದ್ದಾರೆ. ಬೇಸಿಕಲಿ ಸ್ಟೀಮ್ ಅಲ್ವಾ? ಕರೆಕ್ಟ್. ಸೊ ಸ್ಟೀಮ್ ಆದ್ರೆ ನಾವು ನಮ್ಮ ಮನೇಲಿ ನುಚ್ಚುಂಡೆ ಮಾಡಿದ್ರೆ ಇಡ್ಲಿ ಸ್ಟ್ಯಾಂಡ್ ಮಾಡ್ತೀವಿ, ಉಂಡೆ ಮಾಡ್ತೀವಿ ಬೇಸಿಕಲಿ. ಸೊ ಇದು ವಡೆ, ಹಬೆ ವಡೆ ಅಂದಿದಾರಲ್ವ ಇವರು, ಸೊ ಆ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಕರಿಬಹುದು, ಹಬೆ ಇಡ್ಲಿ ಅಂತಾನು ಕರಿಬಹುದು. ಇಲ್ಲಿ ನೋಡಿ ತುಪ್ಪ ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ. ನೋಡಿ ಬಿಸಿ ಕಾಣಿಸ್ತಾ ಇದೆಯಾ? ಮೆಲ್ಟ್ ಆಗ್ಬಿಟ್ಟಿದೆ ಫುಲ್ಲು. ನೀನೇ ತಗೋ ಫಸ್ಟ್. ತುಂಬಾ ಬಿಸಿ ಇದೆ, ಹುಷಾರು, ಮುರ್ಕೊಳ್ತೀಯ ನಾವು. ಬರೀ ಹಬೆ ವಡೆ ಫಸ್ಟ್ ತಿಂತೀನಿ ನಾನು. ಇವನ್ ಚಟ್ನಿ ರೋಲ್ ಮಾಡಿದಿದ್ದಾನೆ ಫುಲ್ಲು.
ಚೆನ್ನಾಗಿದೆಯಾ? ಹೇಳು ಹೇಳು ಹೇಳು. ನುಚ್ಚಿನುಂಡೆ ತರ ಅಂತೂ ಇಲ್ಲ. ಸಬ್ಬಕ್ಕೆ ಟೇಸ್ಟ್ ಆಗುತ್ತೆ. ಹೌದಾ? ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿ. 1-2 ಊಟ 4 5 ಕೊಟ್ಟಿದ್ರು ಒಂದು ಪ್ಲೇಟಿಗೆ. ಅಯ್ಯೋ ರಾಜ್ಕುಮಾರ್, ಸೊ ಸಕ್ಕತ್ತಾಗಿದೆ. ಇದು ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿದ್ದಾರೆ ಅನ್ಸುತ್ತೆ ಇವರು. ಸಕ್ಕತ್ತಾಗಿದೆ ಸರ್, ಸಕ್ಕತ್ತಾಗಿದೆ. ಒಣಮೆಣಸಿನ್ಕಾಯಿ ಹಾಕಿರೋದ ನೀವು? ಹಾಂ, ಸಕ್ಕತ್ತಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೈಸ್, ತಗೊಳ. ತುಂಬ ಚೆನ್ನಾಗಿದೆ. ಇವನೇನು ಹೇಳ್ದ ಗೊತ್ತಾ, ಆ್ಯಕ್ಚುಲಿ ನನಗೆ ಹಬೆ ವಡೆ ಅಂದಾಗ ನೋಡೋಣ ನಾನು ಮೋಸ್ಟ್ಲಿ ತಿಂತೀನೋ ಇಲ್ವ ಡೌಟು ಅಂತ ಅಲ್ಲಿ ನೋಡಿ ತಟ್ಟೆ ಇಸ್ಕೊಂಡ ನನ್ನ ಕೈಯಲ್ಲಿ. ಅಲ್ವೇನಾ? ಇಷ್ಟ ಆಯ್ತಾ? ಸಕ್ಕತ್ತಾಗಿದೆ. ಅಂದರೆ ತುಂಬ ದಪ್ಪ ಮಾಡಿಬಿಟ್ರೆ ನಿಮ್ಗೆ ಅದು ತಿನ್ನಕ್ಕೊಂದು ಸ್ವಲ್ಪ ಎಗ್ಟೊಡ್ದಂಗೆ ಆಗುತ್ತೆ, ಹೆವಿ ಅನ್ಸ್ಬಿಡುತ್ತೆ. ಇವ್ರದ್ದು ಪರ್ಫೆಕ್ಟ್ ಸೈಜಲ್ಲಿ ಮಾಡಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿದೆ, ಹದವಾಗಿದೆ. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಾಕಿದ್ದಾರೆ. ಆ್ಯಂಡ್ ವಿತ್ ಚಟ್ನಿ ಆ್ಯಂಡ್ ವಿತ್ ತುಪ್ಪ, ಸೂಪರ್ ಆಗಿದೆ. ನನಗೆ ಇದು ಶೇಪು ಸ್ಟೀಮ್ಡ್ ಆಂಬೋಡೆ ತರ ಕಾಣಿಸ್ತಾ ಇದೆ ಅನ್ಬೋದು, ಅದಕ್ಕೆ ವಡೆ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇವಾಗ ನೀವು ಟೇಸ್ಟ್ ಮಾಡಿ ನೋಡಿ. ಮಾಡ್ತೀನಿ. ಹಂಗೆ ಸಕ್ಕತ್ತಾಗಿದೆ. ಸ್ಟೀಮ್ಡ್ ಆಂಬೋಡೆನಾ? ಇವಾಗ ಅವನಿಗೆ ಸಮಾಧಾನ ಆಯ್ತು, ಯಾಕಂದ್ರೆ ಅವ್ನಿಗೆ ಯಾವಾಗೋ ಫೆಮಿಲಿಯರ್ ಅಂತಲ್ವೇನೋ. ಸಬ್ಬಕ್ಕೆ ಇಡ್ಲಿ ಅಂತ ಅನಿಸ್ತೀನಿ. ಸಬ್ಸಿಗೆ ಸೊಪ್ಪು ಹಾಕಿರೋದಕ್ಕೆ ಅವ್ನು ಸಬ್ಬಕ್ಕಿ ಇಡ್ಲಿ ಅಂತ. ಸಬ್ಬಕ್ಕಿ ಅಂದ್ರೆ ನಾಟ್ ಸಾಬುದಾನ ಅಲ್ಲ, ಸಬ್ಸಿಗೆ ಸೊಪ್ಪು ಹಾಕಿರೋದಕ್ಕೆ. ನಾನು ಪಲ್ಯ ಮಾಡ್ತೀನಿ ಗೊತ್ತಾ? ನೋಡೋದು ಗ್ರೀನ್ ಇರೋದೆಲ್ಲ ಸಬ್ಬಕ್ಕಿ, ಸಬ್ಸಿಗೆ ಸೊಪ್ಪು ಆಕ್ಚುಲಿ ಅದು. ಈಗ ನನ್ನ ಕೈಗೆ ಬಂದಿದೆ. ಏನು ಅಲ್ಲಿ ನೆಕ್ಸ್ಟ್ ಸರ್, ನೆಕ್ಸ್ಟ್ ತಗೊಳ್ತೀನಿ. ಬಿಸಿ ಬಿಸಿ ಬಿಸಿ. ತುಂಬಾ ಚೆನ್ನಾಗಿದೆ. ನನಗೆ ಆಕ್ಚುಲಿ ನುಚ್ಚಿನುಂಡೆ ತುಂಬಾ ಇಷ್ಟ, ಫಸ್ಟಿಂದ ತುಂಬಾ ಇಷ್ಟ. ಹೌದು ಅಲ್ವಾ? ಸೊ ಈ ತರ ಫ್ಲೇವರ್ಸ್ ಇತ್ತು ಅಂದ್ರೆ ನಂಗೆ ಇಷ್ಟ ಆಗೇ ಆಗುತ್ತೆ. ಅಂಡ್ ಎಲ್ಲ ಬೇಳೆಗಳು ಹಾಕಿದ್ರಿಂದ ಹೈ ಪ್ರೋಟೀನು, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಮೂರು ಹಾಕಿದ್ರಿಂದ ಹೈ ಪ್ರೋಟೀನ್, ವೆರಿ ಗುಡ್ ಫಾರ್ ಹೆಲ್ತ್. ಆನಿಯನ್ ಇದೆ, ನೀಟಾಗಿ ಸ್ಟೀಮ್ ಆಗಿದೆ, ಸರ ಇದೆ. ನಾನು ಸೋಯಾಬೀನ್ ಅಲ್ಲೂ ಮಾಡ್ತೀನಿ ನುಚ್ಚಿನುಂಡೆ. ನೀವು ಸೋಯಾಬೀನ್ ನೆನೆಸ್ಬಿಟ್ಟು ಅದನ್ನ ರುಬ್ಬಿ ಇದೇ ತರ ಮಾಡಿ ಸ್ಟೀಮ್ ಮಾಡಿ ನುಚ್ಚಿನುಂಡೆ ಮಾಡ್ತಾರೆ. ಸೋಯಾಬೀನ್ ನುಚ್ಚಿನುಂಡೆ ಸ್ವಲ್ಪ ಕಷ್ಟ ಅದು ಮಾಡೋದು, ಬಟ್ ಮಾಡ್ತೀನಿ ನಾನು. ಅದು ಇದಾಗಲ್ಲ ಅಲ್ಲ, ಬೈಂಡ್ ಆಗಲ್ಲ. ಬಟ್ ದಿಸ್ ಇಸ್ ಸೂಪರ್, ತುಂಬಾ ಚೆನ್ನಾಗಿದೆ. ಸಾಯಂಕಾಲದ ಮಾತ್ರ ಓಪನ್ ಇರುತ್ತೆ. ತುಮಕೂರು ಬಂತು ಅಂದ್ರೆ ಮಿಸ್ ಮಾಡಲೇಬೇಡಿ. ಚಳಿ ವೆದರ್ ಇದ್ರೆ ಇವತ್ತು ಮೋಡ ಇದೆ, ಸೊ ಸಗಲ ಇದೆ. 4 ಗಂಟೆಗೆ ಓಪನ್ ಮಾಡ್ತಾರಂತೆ. ಬಂದು ತಿಂದು 1-2 ಪ್ಲೇಟ್ ಹೊರಡ್ಬಿಡೋದಷ್ಟೇ. ಬೆಂಗಳೂರಿಗೆ ಹೋಗ್ತಾ ಡ್ರೈವಿಂಗ್ ಮಾಡೋರು ಹಾಲ್ಗಿಲ್ ಕುಡಿಬೇಡಿ, ಇದ್ದೆ ಬಂದ್ಬಿಟ್ರೆ ಕಷ್ಟ. ಪಕ್ಕದಲ್ಲಿ ಕೂತಿರೋರ್ಗೆಲ್ಲ ಹಾಲು ಕುಡಿಸಿ ಅವ್ರಿಗೆ ಹಬೆ ವಡೆ ತಿನ್ಸಿ. ಈಗ ನಾನು ಹಬೆ ವಡೆ ತಿಂತೀನಿ, ರೂಪ ಪ್ರಭಾಕರ್ ಹಾಲು ಕುಡಿತೀನಿ. ನೋಡಿದ್ರ ಹಾಲಂತೆ ಕುಡಿದ್ಬಿಟ್ಟು ನಂಗೆ ಇನ್ನೂ ತುಂಬಾ ಟೈಮ್ ಇದೆ, ಡ್ರೈವಿಂಗ್ಗೆ ಕುಡಿಬಹುದು. ಸರ್ ಇದು ಒಂದು ಗಸಗಸೆ ಹಾಲ, ಇದು ಇದೇನು ಸರ್? ಇದು ನಾವು ಬೈಟು ಮಾಡ್ಕೊಳಕ? ಓಕೆ, ಥ್ಯಾಂಕ್ ಯು ಸರ್. ಬಿಸಿ 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 ಗಸಗಸೆ ಹಾಲು. ಬಿಸಿ, ಸಖತ್ ಬಿಸಿ ಇದೆ. ಸೂಪರ್. ಬೆಲ್ಲನಾ ಸರ್ ಇದಕ್ಕೆ? ಬೆಲ್ಲ, ಸಕ್ಕರೆ ಕಲ್ಸಕ್ರೆ ಮೂರುನು? ಇದು ಯಾಕೋ ನನ್ ಬಿಡ್ತಾನೆ ಇಲ್ಲ. ಓಕೆ ಅಮ್ಮ, ಇಲ್ಲಿ ಬಂದು ಗಸಗಸೆ ಹಾಲು ಕುಡಿಯೋವಾಗ ಇವರು ಇರ್ತಾರೆ, ನೋಡ್ಕೊಳ್ಳಿ. ಚೆನ್ನಾಗಿ ತುಪ್ಪ ಹಾಕಿರುವಂತ ಬಿಸಿ 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 ಗಸಗಸೆ ಹಾಲು. ತುಪ್ಪ ಹಾಕಿದ್ದಾರೆ. ಫಸ್ಟ್ ಕೆಳಗಡೆ ತುಪ್ಪ ಹಾಕ್ಬಿಟ್ಟು ಆಮೇಲೆ ಮೇಲ್ಗಡೆ ಗಸಗಸೆ ಹಾಲು. ನೋಡಿ ಇಲ್ಲಿ ಹಿಂಗೆ ಚಟ್ನಿ ಫುಲ್ ಪಾರ್ಸಲ್ ರೆಡಿ ಮಾಡ್ತಾ ಇದ್ದಾರೆ ಸರ್. ಚಟ್ನಿ ಪಾರ್ಸಲ್ ರೆಡಿ ಮಾಡ್ತಾ ಇದ್ದಾರೆ ಫುಲ್ಲು. ಏನಂದ್ರೆ ಸಾಯಂಕಾಲದ ಮೇಲೆ ಹೋಗ್ತಾ ಹೋಗ್ತಾರೆ ಅಷ್ಟು ಜಾಸ್ತಿ ಆಗುತ್ತೆ. ಹೌದು, ಅವಾಗ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಿಂತ ಇಟ್ ಇಸ್ ಬೆಟರ್. ತಗೊಳ್ಳಿ, ಇದು ನಿಮಗೆ ಸಾಕ? ಇನ್ನೊಂಚೂರು ಜಾಸ್ತಿ ಬಿಡ ತಗೊಳ್ಳಿ. ಚಿಕ್ಕ ಲೋಟದಲ್ಲಿ ಜಾಸ್ತಿ ಹಾಕ್ಬೋದು, ಲೋಟದಲ್ಲಿ ಹಾಕಿದ್ದಾರೆ ನಮ್ಗೆ. ಅವ್ರು ಅರ್ಧ ಕುಡಿತಾ ಇದ್ದಾರೆ. ಬಿಸಿ ಇದೆ. ಗೋಡಂಬಿ ಸಿಕ್ತು, ಸೂಪರ್. ಸಗರಾಗ ಸ್ವೀಟ್ ಜಾಸ್ತಿ ಇಲ್ಲ, ಹದವಾಗಿದೆ ಸ್ವೀಟು, ಜಾಸ್ತಿ ಇಲ್ಲ.
ಅಯ್ಯೋ ಇದು ಯಾಕೋ ಬರ್ತಾ ಇದೆಯಲ್ಲ ಪಾಪು. ಅದು ಗ್ಲಾಸ್ಗೆ ಹಾಲು ಕುಡಿಯಕ್ಕೆ ಅದು ಹೌದಾ? ಹಾಲು ಲಿಕ್ವಿಡ್ ಹೋಗ್ಬಿಡ್ತವಲ್ಲ. ಓ ಇದಕ್ಕೆ ಗಸಗಸೆ ಹಾಲು ಇಷ್ಟನಾ? ಸಕ್ಕತ್ತಾಗಿದೆ ಗಸಗಸೆ ಹಾಲು, ಬಿಸಿ 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 ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ, ಜಾಸ್ತಿ ಸ್ವೀಟ್ ಇಲ್ಲ. ತುಂಬಾ ಸ್ವೀಟ್ ಹಾಕ್ಬಿಟ್ರೆ ಮುಖ ಕೊಡ್ದಂಗೆ ಆಗ್ಬಿಡುತ್ತೆ ಅದು. ಪರ್ಫೆಕ್ಟ್ ಆಗಿದೆ ಸ್ವೀಟ್ನೆಸ್, ಸಕ್ಕತ್ತಾಗಿದೆ. ಅವರು ಆಕ್ಚುಲಿ ನೀವು ಬೆಲ್ಲ, ಸಕ್ಕರೆ ಮತ್ತೆ ಕಲ್ಸಕ್ಕರೆ ಅಂದಾಗ ನಾನು ಅಯ್ಯೋ 3 ಹಾಕ್ಬಿಟ್ಟಿದ್ದೀರಾ ಸ್ವೀಟ್ ಜಾಸ್ತಿ ಆಗ್ಬಿಡ್ಬೋದು ಅನ್ಕೊಂಡೆ. ಇಲ್ಲ, ತುಂಬಾ ಹದವಾಗಿದೆ, ಸಕ್ಕತ್ತಾಗಿದೆ. ಅಂಡ್ ತುಪ್ಪ ಹಾಕಿರೋದು ಆ ಫ್ಲೇವರ್ ನೀನು ಎನ್ಹಾನ್ಸ್ ಮಾಡಿದೆ. ಬಿಸಿ 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 ಇರೋದ್ರಿಂದ ಸಕ್ಕತ್ತಾಗಿದೆ. ಫುಲ್ ರಾತ್ರಿ ತನಕ ಬಿಸಿನೇ ಇರುತ್ತಾ? ಹಾ, ಅದು ಬಿಸಿ ಬಿಸಿ ಕುಡಿದ್ರೆ ಮಜಾ ಇದೆ. ಅಯ್ಯೋ ಇರೋ, ಆಮೇಲೆ ಕೊಡ್ತೀನಿ ನಿಂಗೆ. ಎಷ್ಟು ಸರ್ ಗಸಗಸೆ ಹಾಲು? 170. ಹಬೆ ವಡೆ ತುಪ್ಪ ಬಿಟ್ರೆ 80, ತುಪ್ಪ ಸೇರಿಸಿದ್ರೆ 100. ತುಪ್ಪ 5 ಪೀಸ್ಗೆ? ಹಾ, ಓಕೆ. ತುಪ್ಪ ಇಲ್ಲದೆ ಇರೋ ಆಪ್ಷನ್ ಇದೆ, ಬಟ್ ಆ ಆಪ್ಷನ್ ತಗೊಳ್ಳೇಬೇಡಿ ಅಂತೀನಿ ನಾನು. ತುಪ್ಪ ಜೊತೆಗೆ ತಗೊಳ್ಳಿ. ತುಪ್ಪ ಜೊತೆಗೆ ತಗೊಂಡ್ರೆ 5 ಪೀಸ್ಗೆ 100 ರೂಪಾಯಿ. ಗಸಗಸೆ ಹಾಲು 70 ರೂಪಾಯಿ. ಇದ್ರಲ್ಲಿ ತುಪ್ಪ ಇಲ್ಲದೆ ಇರೋ ಆಪ್ಷನ್ ಇದೆಯಾ? ಇಲ್ಲ. ಓಕೆ, ಗುಡ್. ತುಪ್ಪ ಫ್ರೀ ಇದಕ್ಕೆ. ಇದು ಬಿಸಿ ಇದೆ, ನಿಂಗೆ ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಕೊಡ್ತೀನಿ. ಕುಡಿಲೇಬೇಕು ಕಣ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನಾನು ಹೇಳ್ತಾ ಇದ್ದೀನಿ. ಓಕೆ ನೋಡಿ, ನಾನು ಎಷ್ಟು ಖಾಲಿ ಮಾಡ್ಬಿಟ್ಟೆ, ಸಾಕಷ್ಟು ಖಾಲಿ ಮಾಡಿದ್ದೀನಿ. ಇಲ್ಲ, ಇದೆ ಸಾಕು ಸರ್, ತುಂಬಾ ಬಿಸಿ ಇದೆ. ಸೊ ಸೂಪರ್ ಆಗಿದೆ. ಓವರ್ ಟು ಪ್ರಶಾಂತ್ ಇವಾಗ. ಓವರ್ ಟು ಪ್ರಶಾಂತ್ ಅಂತ ಕೊಟ್ಲು. ಪ್ರಶಾಂತ್ಗೆ ತುಂಬಾ ಇಷ್ಟ ಆಯ್ತು. ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ, ಕುಡಿಯಲ್ಲ, ಬಟ್ ದಿಸ್ ಇಸ್ ಗುಡ್, ಸಗದಾಗಿದೆ. ನಾ ಮತ್ತೆ ಈ ವಿಡಿಯೋ ನೋಡಿ ಅನ್ಕೊಳ್ತಿರ್ತಾರೆ ಮನೇಲಿ ಗಸಗಸೆ ಪಾಯಸ ಮಾಡಿದ್ರೆ. ನೀನ್ ಮಾಡಿರೋ ಪಾಯಸನೂ ಕುಡಿತೀನಿ ಒಂದ್ ದಿವಸ. ನಾನು ಯೂಶಲಿ ಕುಡಿಯಲ್ಲ ಪಾಯಸ ಅಂದ್ರೆ, ನಾನು ಕುಡಿತೀನಿ. ಬಟ್ ಇಲ್ಲಿಗೆಲ್ಲ ಬಂದು ಹೇಳ್ಬೇಡ ನೀನು ಆಚೆ ಕಡೆ ಹೋಗ್ಬಿಟ್ಟು ಪಾಯಸ ಕುಡಿತಾನೆ, ನಾನು ಮನೇಲಿ ಮಾಡಿದ್ರೆ ಕುಡಿಯಲ್ಲ ಅಂತ. ನೀನ್ ಮಾಡೋ ಪಾಯಸನೂ ಕುಡಿತೀನಿ ಅಮ್ಮ. ಇದು ನನ್ನ ಕುಡಿತೀವಿ ಅಂತ ಹೇಳಿ ನನಗೂ ಹೇಳ್ತಿರ್ತಾರೆ ಅವ್ರ ಪಾಪ. ಪ್ರಭಾಕರ್ ಕುಡಿತಾರೆ, ನಾನು ಕುಡಿತೀನಿ ಅಮ್ಮ. ಮಗ ಸೊಸೆ ಇಬ್ರು ನೀನ್ ಮಾಡಿರುವಂತ ಪಾಯಸ ಕುಡಿತೀನಿ. ಪಾಯಸ ಇದು ಗಸಗಸೆ ಹಾಲು. ನಾನು ನಿಜವಾಗ್ಲೂ ಇದ್ರ ಡಿಫ್ರೆನ್ಸ್ ಗೊತ್ತಿಲ್ಲ, ಪಾಯಸ ಅನ್ಕೊಂಡೆ ಕುಡಿತಾ ಇದ್ದೀನಿ. ಅಯ್ಯೋ ನೋಡೋದು ಅದು ನೋಡ್ರಿ, ಗೋಡಂಬಿ ಗಸಗಸೆ ಹಾಲನ್ನ ನೆಕ್ತಾ ಇರೋದು ನೋಡಿ ನೋಡಿ ನೋಡಿ. ಅದು ಕಾಯ್ತಾಯ್ತು ಅವಾಗಿಂದ. ಗೋಡಂಬಿ ಪೀಸ್ ಬೇರೆ 2 ಸಿಕ್ಕಿದೆ. ಅದೇ ಅದೇ ನೋಡಿ ನೋಡಿ, ಚೆನ್ನಾಗಿ ಗಸಗಸೆ ಹಾಲು ಅಭ್ಯಾಸ ಆಗೋಗಿದೆ ಅದಕ್ಕೆ. ಟೇಸ್ಟು 2 ಗೋಡಂಬಿ ಬೇರೆ ಸಿಕ್ಕಿದೆ ಅದಕ್ಕೆ. ನೆಕ್ಸ್ಟ್ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಬಟ್ ಮೇಂಟೈನ್ ಮಾಡಿದೆ, ಪರವಾಗಿಲ್ಲ. ಗೋಡಂಬಿ ತಿನ್ಕೊಂಡು ಸಾಯಂಕಾಲ ಮೇಲೆ ಅದರ ಕೆಲಸನೂ ಸ್ಟಾರ್ಟ್. ಬಟ್ ಎಸ್, ಸೂಪರ್ ಆಗಿ ನೀಟಾಗಿ ಖಾಲಿ ಮಾಡ್ಬಿಡ್ತಾರೆ ಫುಲ್ಲು. ನೀಟಾಗಿ ಖಾಲಿ ಮಾಡ್ತು. ಈಗ ನಾನು ನೀಟಾಗಿ ಖಾಲಿ ಮಾಡ್ತೀನಿ. ಓವರ್ ಟು ರೂಪಾ ಪ್ರಭಾಕರ್, ಓವರ್ ಟು ಆಲಾಪ್. ಆಲಾಪ್ ಶುಡ್ ಡ್ರಿಂಕ್ ಅಂಡ್ ಟೆಲ್ ಹೌ ಇಟ್ ಈಸ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಸಫರಾಗಿದೆ. ಗೋಡಂಬಿ, ಏಲಕ್ಕಿ ಎಲ್ಲ ಹಾಕಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೋಡಿ ಅದು ಎಷ್ಟು ದೊಡ್ಡ ರೋಲ್ ಮಾಡಿದ್ದಾರೆ ಅಂತ ನೋಡಿದೆ ತಾನೆ. ಅದಷ್ಟು ಸಂಜೆ ಪೂಜೆ ಮಾಡ್ತಾರೆ, ಸಾಯಂಕಾಲ ಪೂಜೆ. ತುಂಬಾ ಚೆನ್ನಾಗಿದೆ ಗಸಗಸೆ ಹಾಲು. ಒಂಥರ ಹಿತವಾಗಿ ಅನಿಸ್ತಿದೆ ಇದು ಕುಡಿತಾ ಇದ್ರೆ, ಹಾಯಾಗಿದೆ. ಹಬೆ ವಡೆನೂ ಅಷ್ಟೇ, 2 ಹೆಲ್ದಿ, ತುಂಬಾ ಹೆಲ್ದಿ. ಗಸಗಸೆ ಅಂತೂ ತಂಪು ದೇಹಕ್ಕೆ. ಸೊ ತುಮಕೂರು ಸುತ್ತಮುತ್ತ ಇರುವಾಗ ಮಿಸ್ ಮಾಡಿದೆ. ಓಕೆ, ಇನ್ನೇನು ಕುಡಿದು ಮುಗಿಸಿದಲ್ಲಿ ಮಾತಾಡ್ತೀನಿ. ತುಮಕೂರು SS ಸರ್ಕಲ್, KEB ರಸ್ತೆ, ಅಥವಾ ಇದನ್ನ ಕೋತಿತೋಪು ರಸ್ತೆ ಅಂತಾನೂ ಕರೀತಾರೆ. ಇಲ್ಲಿ SRS, ಇಲ್ಲಿಗೆ ಬಂದು ಹಬೆ ವಡೆ ಮತ್ತೆ ಗಸಗಸೆ ಹಾಲು 2 ಅದ್ಭುತವಾಗಿತ್ತು. ಹಬೆ ವಡೆಗೂ ತುಪ್ಪ ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಕೋಬಹುದು, ಬಟ್ ತುಪ್ಪ ಹಾಕಿಸ್ಕೊಳ್ಳಿ. ತುಪ್ಪ ಹಾಕಿಸ್ಕೊಂಡು ಚಟ್ನಿ ಜೊತೆ ಕೊಡ್ತಾರೆ, ಸಕ್ಕವಾಗಿತ್ತು. 5ಕ್ಕೆ 100 ರೂಪಾಯಿ ತುಪ್ಪ ಜೊತೆ ಆದ್ರೆ. ತುಪ್ಪ ಬೇಡ ಅಂದ್ರೆ 80 ರೂಪಾಯಿ. ಗಸಗಸೆ ಹಾಲು 70 ರೂಪಾಯಿ. ಸಾಕಷ್ಟು ಕ್ವಾಂಟಿಟಿನೇ ಇತ್ತು. ಅಂಡ್ ತುಂಬಾ ರಿಚ್ ಆಗಿತ್ತು. ನಿಮಗೆ ಕ್ವಾಲಿಟಿ ಗೊತ್ತಾಗ್ಬಿಡತ್ತಲ್ವಾ, ತುಂಬಾ ರಿಚ್ ಆಗಿತ್ತು. ಗಸಗಸೆ ಆಗಿರಬಹುದು, ಗೋಡಂಬಿ, ಏಲಕ್ಕಿ, ಕಲ್ಸಕ್ಕರೆ, ಬೆಲ್ಲ, ಸಕ್ಕರೆ ಎಲ್ಲ ಹಾಕಿದೀನಿ ಅಂದ್ರು. ತುಂಬಾ ಚೆನ್ನಾಗಿ ಹದವಾಗಿ ರುಬ್ಬಿ ನುಣ್ಣಗಿತ್ತು ಅದು ಗಸಗಸೆ ಹಾಲು. ಸೊ ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ 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 ಇಷ್ಟ ಆಯ್ತು. ವೆರಿ ರೇರ್ ನಾನು ಗಸಗಸೆದು ಹಾಲು ಅಥವಾ ಪಾಯಸ ಏನಾದ್ರೂ ಆಗಿರೋದು. ಇದು ಪಾಯಸ ಅಲ್ಲ, ಇದು ಹಾಲು. ಆಕ್ಚುಲಿ ನನಗೆ ಡಿಫರೆನ್ಸ್ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಸಾಮಾನ್ಯವಾಗಿ ಗಸಗಸೆ ಪಾಯಸ ಮಾಡ್ತಾರಲ್ಲ, ಅದನ್ನ ನಾನು ತಗೊಳಲ್ಲ. ನಾನು ಬೇಕಾದ್ರೆ ಗಸಗಸೆ ಹಂಗೆ ಹಸಿ ತಿನ್ಬಿಡ್ತೀನಿ. ಪಾಯಸ ನಾನು ಸಾಮಾನ್ಯವಾಗಿ ತಗೊಳಲ್ಲ.
ಬಟ್ ಇಲ್ಲಿ ನಂಗೆ ಗಸಗಸೆ ಹಾಲು ತುಂಬಾ ಇಷ್ಟ ಆಯ್ತು. ನನಗೆ ಅಂತಾನೂ ಹೇಳಲ್ಲ, ಪ್ರಶಾಂತ್ಗೂ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಅವರು ಗಸಗಸೆ ಪಾಯಸ ತಿನ್ನಲ್ಲ. ಸೊ ಗಸಗಸೆ ತಿನ್ಬೇಕು ಅನ್ನುವಾಗ ಆಲ್ಟರ್ನೇಟ್ ಆಗಿ ಗಸಗಸೆ ಹಾಲು ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಎನಿವೇಸ್, ತುಮಕೂರವ್ರಿಗೆ ಇದು ಈಗಾಗಲೇ ಚಿರಪರಿಚಿತ ಇರಬಹುದು, ಯಾಕಂದ್ರೆ 15 ವರ್ಷದಿಂದ ಇದ್ದಾರೆ ಇವರು. ಇನ್ನು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಇಲ್ಲಿಗೆ ಬಂದು ಇದು ಎರಡನ್ನೂ ತಿಂದು ಕುಡಿದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬರೀ ಎರಡೇ ಐಟಮ್ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇರುತ್ತೆ. ಅಂಡ್ ಬೆಂಗಳೂರಿಂದ ನೀವು ಈ ಕಡೆಗೆ ಪಾಸ್ ಆಗುವಾಗ ಅಥವಾ ಬೇರೆ ಯಾವುದೇ ಊರಿಂದ ಈ ಕಡೆ ಪಾಸ್ ಆಗುವಾಗ ತುಮಕೂರಲ್ಲಿ ಇದೀನಿ ಅಂತ ಹೇಳಿದ್ರೆ ಮಿಸ್ ಮಾಡದೆ ನೀವು ಇಲ್ಲಿ ಬಂದು ಟ್ರೈ ಮಾಡಿ ಹೇಗನ್ಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಪಾರ್ಕಿಂಗ್ ಕೂಡ ಇದೆ ಇಲ್ಲಿ, ಸಾಕಷ್ಟು ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ ನೋಡಿ, ಫುಲ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೇನು ನಾನು ಸೈನ್ ಆಫ್ ಹೇಳುವಂತ ಸಮಯ ಬಂತು. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ತುಮಕೂರ್ದು ಸಾಕಷ್ಟು ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಬೇರೆ ಊರ್ದು ವಿಡಿಯೋ ನೋಡ್ಬೇಕು ಅಂತ ಆಸೆ ಇತ್ತು ಅಂದ್ರೆ ನಿಮಗೆ ಅದು ಯಾವ ಊರು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸರಿ, ಹಾಗಿದೆ ಸಿಗ್ತೀನಿ. ಬೈ ಬೈ, ಲವ್ ಯು ಆಲ್.